ನಾನಾವ ಸ್ತ್ರೀ ಹತ್ಯೆ ಮಾಡಿರುವೆ? ರಣರಂಗದಲ್ಲಿ ಸೀತೆಯನ್ನು ವಧಿಸಿದ್ದು ಸ್ತ್ರೀ ಹತ್ಯೆ ಅಲ್ಲವೇ? ಓಹೋ, ಆ ವಿಷಯಕ್ಕೂ ನಿನ್ನ ದುಃಖ? ಸ್ತ್ರೀ ಹತ್ಯೆ ಮಹಾಪಾಪ. ನನ್ನ ಪತಿ ಅಂತ ಪಾಪ ಕಾರ್ಯವನ್ನು ಮಾಡಿದ ಮೇಲೆ ಸತಿಯಾದವಳು ಶೋಕ ಪಡದೆ ಸಂತೋಷ ಪಡಬೇಕೆ? ಸುಲೋಚನಾ, ಮೂರ್ಖಳಂತೆ ಮಾತನಾಡಬೇಡ. ನನ್ನನ್ನು ನೀನು ಪಾಪಿ ಎಂದು ಕರೆಯಬೇಡ. ನಾನು ಮಾಡಿದ್ದು ಸ್ತ್ರೀ ಹತ್ಯೆ ಅಲ್ಲ, ಶತ್ರುವಿನ ಹತ್ಯೆ. ಯುದ್ಧದಲ್ಲಿ ಶತ್ರು ಹತ್ಯೆ ಮಾಡುವುದು ಧರ್ಮವೇ ಹೊರತು ಅಧರ್ಮವಲ್ಲ. ಪತಿವ್ರತೆಯಾದ ಸೀತೆ ನಿಮ್ಮ ಶತ್ರುವೂ ಅಲ್ಲ, ಅವಳನ್ನು ವಧಿಸುವುದು ಧರ್ಮವೂ ಅಲ್ಲ. ಆ ರಾಮ ನನ್ನ ಶತ್ರು, ಸೀತೆ ಅವನ ಪತ್ನಿ. ರಾಮನನ್ನು ಮಣಿಸುವುದಕ್ಕಾಗಿ ನಾನು ಸೀತೆಯ ಹತ್ಯೆ ಮಾಡಿದ್ದೆ. ಯುದ್ಧದಲ್ಲಿ ಇಂಥ ತಂತ್ರಗಳನ್ನು ಬಳಸುತ್ತಲೇ ಇರಬೇಕಾಗುತ್ತದೆ. ಇಲ್ಲ, ಇದು ಯುದ್ಧ ತಂತ್ರವೆಂದು ಬಿಟ್ಟರೆ ಮಾಡಿದ ಪಾಪ ಮುಚ್ಚಿ ಹೋಗುವುದಿಲ್ಲ. ಸ್ತ್ರೀ ಹತ್ಯೆ ಮಾಡುವುದು ಧರ್ಮವಲ್ಲ. ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪ. ತಾಟಕಿ ಸ್ತ್ರೀ ಅಲ್ಲವೇ? ಅವಳನ್ನು ಆ ರಾಮ ಕೊಲ್ಲಲಿಲ್ಲವೇ? ನನ್ನ ಅತ್ತೆ ಶೂರ್ಪಣಕಿ ಸ್ತ್ರೀ ಅಲ್ಲವೇ? ಅವಳ ಕಿವಿ ಮೂಗುಗಳನ್ನು ಆ ಲಕ್ಷ್ಮಣ ಕತ್ತರಿಸಲಿಲ್ಲವೇ? ಅವರು ಮಾಡಿದ್ದು ಧರ್ಮವಾದರೆ ನಾನು ಮಾಡಿದ್ದು ಧರ್ಮವೇ. ಆ ತಾಟಕಿ ಶೂರ್ಪಣಕಿ ರಾಮನನ್ನು ಸಂಹರಿಸಲು ಮುಂದಾದರು.